ಕಮ್ ಬ್ಯಾಕ್. ನಮ್ಮಲ್ಲಿ ಇವತ್ತಿಗೆ ಆಗುವಷ್ಟು ಮಾತ್ರ ಸ್ಟಾಕ್ ಇದೆ. ಇವತ್ತು ಪೂರೈಕೆ ಆಗದಿದ್ರೆ ನಾಳೆಯಿಂದ ಸಮಸ್ಯೆ ಆಗಬಹುದು ನಮಗೂ ಕೂಡ. ಸಿಲಿಂಡರ್ ಸಮಸ್ಯೆ ಬಗ್ಗೆ ವಿದ್ಯಾರ್ಥಿ ಭವನ್ ಮಾಲೀಕರು ಪ್ರತಿಕ್ರಿಯೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾಲೀಕ ಅರುಣ್ ಅಡಿಗ ಇದೀಗ ಹೇಳಿದ್ದಾರೆ, ಕೇಂದ್ರ ಸಚಿವರು ಯುದ್ಧದ ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟಿದ್ರು. 6 ತಿಂಗಳು ಏನು ಸಮಸ್ಯೆ ಆಗಲ್ಲ ಅಂತೇಳಿ ಹೇಳಿದ್ರು. ಆದ್ರೆ ನಮ್ಮ ಹತ್ರ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದೆ. ಏಕಾಏಕಿ ಸರಬರಾಜನ್ನ ಸ್ಥಗಿತ ಮಾಡಿದ್ದಾರೆ. ಇವತ್ತು ಸರಬರಾಜು ಆಗದಿದ್ರೆ ನಾಳೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ಅರುಣ್ ಅಡಿಗ ಹೇಳಿದ್ದಾರೆ. ಇವತ್ತಿಗೆ ಎಷ್ಟು ಬೇಕೋ ಅಷ್ಟಿದೆ, ನಾಳೆಗೆ ನಮ್ಮ ಯುದ್ಧದಿಂದ ಹೋಟೆಲ್ಗಳಿಗೆ ಸರಬರಾಜು ಆಗ್ತಿರುವಂತಹ ಗ್ಯಾಸ್ ಪೂರೈಕೆಯಲ್ಲಿ ತುಸು ವ್ಯತ್ಯಯ ಉಂಟಾಗಿ ಇದೀಗ ಹೋಟೆಲ್ ಮಾಲೀಕರು ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಖುದ್ದು ವಿದ್ಯಾರ್ಥಿ ಭವನದ ಅರುಣ್ ಅಡಿಗಿದ್ದಾರೆ, ಅವರು ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಇದೀಗ ನಿಮ್ಮ ಹೋಟೆಲ್ಗಳಿಗೆ ಎಷ್ಟು ದಿನಕ್ಕಾಗುವಷ್ಟು ಸ್ಟಾಕ್ ಇದೆ? ಯೂಶಲಿ ಎಷ್ಟು ದಿನಕ್ಕೆ ಸ್ಟಾಕ್ ಇರ್ತಾ ಇತ್ತು, ಇವತ್ತು ಹೆಂಗಿದೆ? ಸರ್, ಈ ಸಿಚುಯೇಷನ್ಗೆ ಅಂತಲ್ಲ, ಪ್ರತಿ ಟೈಮು ನಮ್ಮ ಹತ್ರ ಸ್ಟಾಕು 1 ರಿಂದ 2 ದಿವಸಕ್ಕಾಗುವಷ್ಟು ಅಷ್ಟೇ ಇರೋದು. ಯಾಕಂದ್ರೆ ನಮ್ಮಲ್ಲಿ ಕನ್ಸಂಪ್ಷನ್ ಬಂದ್ಬಿಟ್ಟು ಆನ್ ಆನ್ ಆವರೇಜ್ ಒಂದು 5 ಸಿಲಿಂಡರ್ ಪರ್ ಡೇ. ಸೊ ಈ ರೀತಿ ಇದ್ದಲ್ಲಿ ನಾವು ಸ್ಟಾಕ್ ಆ ತರ ಮಾಡ್ಲಿಕ್ಕೆ ಆಗೋದಿಲ್ಲ. ಖಾಲಿ ಸಿಲಿಂಡರ್ ಕೊಟ್ಟು ರೀಫಿಲ್ಡ್ ಸಿಲಿಂಡರ್ಸ್ ತಗೋಬೇಕು. ನಮ್ಮ ಹತ್ರ ಹಬ್ಬ 10 ಸಿಲಿಂಡರ್ ತನಕ ಇಟ್ಕೋತೀವಿ. ಸೊ ಒಂದು 2 ದಿವಸಕ್ಕಾಗುವ ಸ್ಟಾಕ್ ಇರುತ್ತೆ. ಈಗ ನಿನ್ನೆ ದಿವಸ ಸಪ್ಲೈ ಬಂದಿಲ್ಲ, ನಮ್ಮ ಹತ್ರ ಸ್ಟಾಕು ಇವತ್ತಿಗಿದೆ. ಸೊ ಈಗ ನಾಳೆಗೆ ಏನು ಅನ್ನೋದು ಗೊತ್ತಿಲ್ಲ. ಇವತ್ತೇನಾದ್ರು ರೆಸಲ್ಯೂಷನ್ ಬಂದಿಲ್ಲ ಅಂದ್ರೆ ವಿ ಡೋಂಟ್ ನೋ ಟುಮಾರೋ. ಸರ್, ಇಲ್ಲಿ ಇಷ್ಟು ಬೇಗ ಅಭಾವ ಯಾಕೆ ಸೃಷ್ಟಿ ಆಯ್ತು, ಈ ರೀತಿ ಸಮಸ್ಯೆ ಆಯ್ತು ಅಂತ ಅಂದ್ರೆ ಓವರ್ ಆಲ್ ನೋಡೋದಾದ್ರೆ ನೀವೆಷ್ಟು ವರ್ಷಗಳಿಂದ ಈ ಒಂದು ಬಿಸ್ನೆಸ್ ಅಲ್ಲಿ ಶುರು? ಸರ್, ಈ ಬಿಸ್ನೆಸ್ 83 ವರ್ಷದಿಂದ ಇದೀವಿ. ಗ್ಯಾಸ್ ಕನ್ವರ್ಟ್ ಆಗಿದೆ ಅರೌಂಡ್ 80s. ಆಲ್ರೆಡಿ ಒಂದು ನಿಯರ್ಲಿ 45 ವರ್ಷ ಆಗಿದೆ ಗ್ಯಾಸ್. ಇಷ್ಟೊಂದು 45 ವರ್ಷ ಯಾವಾಗಾದ್ರೂ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ? ಈ ರೀತಿ ಆಗಿಲ್ಲ. ಇದು ನಿಜವಾಗಿಯೂ ಸಮಸ್ಯೆ ಅನಿಸ್ತಿದೆ ಅಥವಾ ಯಾರೋ ಸೃಷ್ಟಿ ಮಾಡಿರೋದು ಅನಿಸುತ್ತೆ? ಯಾಕಂದ್ರೆ ಈಗ ಮಧ್ಯಪ್ರಾಚ್ಯ 40% ಅಷ್ಟು ಆಮದಾಗ್ತಾ ಇದ್ರು ಕೂಡ ಒಂದಿಷ್ಟು ತಿಂಗಳಿಗಾಗುವಷ್ಟು ಸ್ಟಾಕ್ ಇರ್ತಾ ಇತ್ತು. ಈಗ ಏಕಾಏಕಿ ಈ ಒಂದು ಇಷ್ಟೊಂದು ಪೂರೈಕೆ ಕಡಿಮೆ ಆಗಲು ಇದು ನಿಜವಾಗಿ ಸಮಸ್ಯೆ ಅಥವಾ ಗ್ಯಾಸ್ ದಂಧೆ ಏನಾದ್ರೂ ಅನುಮಾನ ಆಗ್ತಿದೆಯಾ ಅಂತ? ಎಲ್ರಿಗೂ ಆಗಿದ್ ನಮಗೂ ಆಗುತ್ತೆ. ನಾವು ನೋಡ್ತಾ ಇದೀವಿ, ದೇಶದ ವಿದ್ಯುನ್ಮಾನಗಳನ್ನು ನೋಡ್ತಾ ಇದೀವಿ, ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ ಎಲ್ಲರಿಗೂ ತಿಳುವಳಿಕೆ ಇದೆ. ಸಾರಿ. ಆದ್ರೆ ಈಗ ಇದು ಆತಂಕ ಯಾಕೆ ಸೃಷ್ಟಿಯಾಗಿದೆ ಅಂದ್ರೆ ಏಕಾಏಕಿ ಅವರು ನಮಗೆ ಬರೋ ಸಪ್ಲೈನ್ಸ್ ನ ನಿಲ್ಸಿದ್ದಕ್ಕೆ ಕಮರ್ಷಿಯಲ್ ಸಿಲಿಂಡರ್ಸ್. ಈಗ 3 ದಿವಸದಿಂದ ಕೇಂದ್ರ ಸರ್ಕಾರದ ಮಿನಿಸ್ಟ್ರೇ ಹೇಳಿದ್ದಾರೆ, ಈ ರೀತಿ ಯಾವುದೋ ಒಂದು ಆತಂಕ ಬೇಡ, ನಮ್ಮ ಹತ್ರ ಒಂದು 6 ತಿಂಗಳಿಗಾಗುವಷ್ಟು ಸ್ಟಾಕ್ ಇದೆ ಅಂತ ಕೇಂದ್ರ ಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಸೊ ಆ ಭರವಸೆಯಲ್ಲಿ ನಾವಿದ್ವಿ. ಸೊ ಇದಕ್ಕಿದ್ದಂಗೆ ಕಮರ್ಷಿಯಲ್ ಗ್ಯಾಸ್ ನ ಟೋಟಲ್ ಸ್ಟಾಪ್ ಮಾಡಿದ್ರೆ ಇಟ್ಸ್ ಎ ಟೋಟಲ್ ಡಿಸ್ರಪ್ಷನ್ ಫಾರ್ ದ ಎಂಟೈರ್ ಇಂಡಸ್ಟ್ರಿ. ಸೊ ಹಬ್ಬ ಒಂದು 2 to 3 days ಎನಿಬಡಿ ಕ್ಯಾನ್ ಸಸ್ಟೈನ್, ನಾಟ್ ಬಿಯಾಂಡ್ ದಟ್. ಇಷ್ಟು ವಿದ್ಯಾರ್ಥಿ ಭವನ ಹೋಟೆಲ್ನ ಅರುಣ್ ಅಡಿಗ ಅವರ ಮಾತು. ನಾವು ಡಿಸ್ಟ್ರಿಬ್ಯೂಟರ್ ಏನಂತಾರೆ ಅದರ ಮೇಲೆ ಡಿಪೆಂಡ್ ಆಗಿದ್ವಿ, ಅವರ ಮಾತಿನ ಮೇಲೆ ಕೂಡ ನಾವು ಡಿಪೆಂಡ್ ಆಗಿದ್ವಿ. ನಮಗೆ ಈ ಗ್ಯಾಸ್ ತಂದ ವಿಚಾರವಾಗಿ ಯಾವುದೇ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ನಮಗೆ 1 ದಿನಕ್ಕೆ ಆಗುವಷ್ಟು ಗ್ಯಾಸ್ ಇದೆ. ಇವತ್ತೇನಾದ್ರೂ ಸರಬರಾಜು ಆಗದಿದ್ದಂತಹ ಸಂದರ್ಭದಲ್ಲಿ ನಾಳೆಯಿಂದ ಸಮಸ್ಯೆ ಆಗಬಹುದು ಅನ್ನೋ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮ್ ಬ್ಯಾಕ್. ನಮ್ಮಲ್ಲಿ ಇವತ್ತಿಗೆ ಆಗುವಷ್ಟು ಮಾತ್ರ ಸ್ಟಾಕ್ ಇದೆ. ಇವತ್ತು ಪೂರೈಕೆ ಆಗದಿದ್ರೆ ನಾಳೆಯಿಂದ ಸಮಸ್ಯೆ ಆಗಬಹುದು ನಮಗೂ ಕೂಡ. ಸಿಲಿಂಡರ್ ಸಮಸ್ಯೆ ಬಗ್ಗೆ ವಿದ್ಯಾರ್ಥಿ ಭವನ್ ಮಾಲೀಕರು ಪ್ರತಿಕ್ರಿಯೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾಲೀಕ ಅರುಣ್ ಅಡಿಗ ಇದೀಗ ಹೇಳಿದ್ದಾರೆ, ಕೇಂದ್ರ ಸಚಿವರು ಯುದ್ಧದ ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟಿದ್ರು. 6 ತಿಂಗಳು ಏನು ಸಮಸ್ಯೆ ಆಗಲ್ಲ ಅಂತೇಳಿ ಹೇಳಿದ್ರು. ಆದ್ರೆ ನಮ್ಮ ಹತ್ರ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದೆ. ಏಕಾಏಕಿ ಸರಬರಾಜನ್ನ ಸ್ಥಗಿತ ಮಾಡಿದ್ದಾರೆ. ಇವತ್ತು ಸರಬರಾಜು ಆಗದಿದ್ರೆ ನಾಳೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ಅರುಣ್ ಅಡಿಗ ಹೇಳಿದ್ದಾರೆ. ಇವತ್ತಿಗೆ ಎಷ್ಟು ಬೇಕೋ ಅಷ್ಟಿದೆ, ನಾಳೆಗೆ ನಮ್ಮ ಯುದ್ಧದಿಂದ ಹೋಟೆಲ್ಗಳಿಗೆ ಸರಬರಾಜು ಆಗ್ತಿರುವಂತಹ ಗ್ಯಾಸ್ ಪೂರೈಕೆಯಲ್ಲಿ ತುಸು ವ್ಯತ್ಯಯ ಉಂಟಾಗಿ ಇದೀಗ ಹೋಟೆಲ್ ಮಾಲೀಕರು ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಖುದ್ದು ವಿದ್ಯಾರ್ಥಿ ಭವನದ ಅರುಣ್ ಅಡಿಗಿದ್ದಾರೆ, ಅವರು ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಇದೀಗ ನಿಮ್ಮ ಹೋಟೆಲ್ಗಳಿಗೆ ಎಷ್ಟು ದಿನಕ್ಕಾಗುವಷ್ಟು ಸ್ಟಾಕ್ ಇದೆ? ಯೂಶಲಿ ಎಷ್ಟು ದಿನಕ್ಕೆ ಸ್ಟಾಕ್ ಇರ್ತಾ ಇತ್ತು, ಇವತ್ತು ಹೆಂಗಿದೆ? ಸರ್, ಈ ಸಿಚುಯೇಷನ್ಗೆ ಅಂತಲ್ಲ, ಪ್ರತಿ ಟೈಮು ನಮ್ಮ ಹತ್ರ ಸ್ಟಾಕು 1 ರಿಂದ 2 ದಿವಸಕ್ಕಾಗುವಷ್ಟು ಅಷ್ಟೇ ಇರೋದು. ಯಾಕಂದ್ರೆ ನಮ್ಮಲ್ಲಿ ಕನ್ಸಂಪ್ಷನ್ ಬಂದ್ಬಿಟ್ಟು ಆನ್ ಆನ್ ಆವರೇಜ್ ಒಂದು 5 ಸಿಲಿಂಡರ್ ಪರ್ ಡೇ. ಸೊ ಈ ರೀತಿ ಇದ್ದಲ್ಲಿ ನಾವು ಸ್ಟಾಕ್ ಆ ತರ ಮಾಡ್ಲಿಕ್ಕೆ ಆಗೋದಿಲ್ಲ. ಖಾಲಿ ಸಿಲಿಂಡರ್ ಕೊಟ್ಟು ರೀಫಿಲ್ಡ್ ಸಿಲಿಂಡರ್ಸ್ ತಗೋಬೇಕು. ನಮ್ಮ ಹತ್ರ ಹಬ್ಬ 10 ಸಿಲಿಂಡರ್ ತನಕ ಇಟ್ಕೋತೀವಿ. ಸೊ ಒಂದು 2 ದಿವಸಕ್ಕಾಗುವ ಸ್ಟಾಕ್ ಇರುತ್ತೆ. ಈಗ ನಿನ್ನೆ ದಿವಸ ಸಪ್ಲೈ ಬಂದಿಲ್ಲ, ನಮ್ಮ ಹತ್ರ ಸ್ಟಾಕು ಇವತ್ತಿಗಿದೆ.
ಸೊ ಈಗ ನಾಳೆಗೆ ಏನು ಅನ್ನೋದು ಗೊತ್ತಿಲ್ಲ. ಇವತ್ತೇನಾದ್ರು ರೆಸಲ್ಯೂಷನ್ ಬಂದಿಲ್ಲ ಅಂದ್ರೆ ವಿ ಡೋಂಟ್ ನೋ ಟುಮಾರೋ. ಸರ್, ಇಲ್ಲಿ ಇಷ್ಟು ಬೇಗ ಅಭಾವ ಯಾಕೆ ಸೃಷ್ಟಿ ಆಯ್ತು, ಈ ರೀತಿ ಸಮಸ್ಯೆ ಆಯ್ತು ಅಂದ್ರೆ ಓವರ್ ಆಲ್ ನೋಡೋದಾದ್ರೆ ನೀವೆಷ್ಟು ವರ್ಷಗಳಿಂದ ಈ ಒಂದು ಬಿಸ್ನೆಸ್ ಅಲ್ಲಿ ಶುರು? ಸರ್, ಈ ಬಿಸ್ನೆಸ್ 83 ವರ್ಷದಿಂದ ಇದೀವಿ. ಗ್ಯಾಸ್ ಕನ್ವರ್ಟ್ ಆಗಿದೆ ಅರೌಂಡ್ 80s. ಆಲ್ರೆಡಿ ಒಂದು ನಿಯರ್ಲಿ 45 ವರ್ಷ ಆಗಿದೆ ಗ್ಯಾಸ್. ಇಷ್ಟೊಂದು 45 ವರ್ಷ ಯಾವಾಗಾದ್ರೂ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ? ಈ ರೀತಿ ಆಗಿಲ್ಲ. ಇದು ನಿಜವಾಗಿಯೂ ಸಮಸ್ಯೆ ಅನಿಸ್ತಿದೆ ಅಥವಾ ಯಾರೋ ಸೃಷ್ಟಿ ಮಾಡಿರೋದು ಅನಿಸುತ್ತೆ? ಯಾಕಂದ್ರೆ ಈಗ ಮಧ್ಯಪ್ರಾಚ್ಯ 40% ಅಷ್ಟು ಆಮದಾಗ್ತಾ ಇದ್ರು ಕೂಡ ಒಂದಿಷ್ಟು ತಿಂಗಳಿಗಾಗುವಷ್ಟು ಸ್ಟಾಕ್ ಇರ್ತಾ ಇತ್ತು. ಈಗ ಏಕಾಏಕಿ ಈ ಒಂದು ಇಷ್ಟೊಂದು ಪೂರೈಕೆ ಕಡಿಮೆ ಆಗಲು ಇದು ನಿಜವಾಗಿ ಸಮಸ್ಯೆ ಅಥವಾ ಗ್ಯಾಸ್ ದಂಧೆ ಏನಾದ್ರೂ ಅನುಮಾನ ಆಗ್ತಿದೆಯಾ ಅಂತ? ಎಲ್ರಿಗೂ ಆಗಿದ್ ನಮಗೂ ಆಗುತ್ತೆ. ನಾವು ನೋಡ್ತಾ ಇದೀವಿ, ದೇಶದ ವಿದ್ಯಮಾನಗಳನ್ನು ನೋಡ್ತಾ ಇದೀವಿ, ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ ಎಲ್ಲರಿಗೂ ತಿಳುವಳಿಕೆ ಇದೆ. ಸಾರಿ. ಆದ್ರೆ ಈಗ ಇದು ಆತಂಕ ಯಾಕೆ ಸೃಷ್ಟಿಯಾಗಿದೆ ಅಂದ್ರೆ ಏಕಾಏಕಿ ಅವರು ನಮಗೆ ಬರೋ ಸಪ್ಲೈನ್ಸ್ ನ ನಿಲ್ಸಿದ್ದಕ್ಕೆ ಕಮರ್ಷಿಯಲ್ ಸಿಲಿಂಡರ್ಸ್. ಈಗ 3 ದಿವಸದಿಂದ ಕೇಂದ್ರ ಸರ್ಕಾರದ ಮಿನಿಸ್ಟ್ರೇ ಹೇಳಿದ್ದಾರೆ, ಈ ರೀತಿ ಯಾವುದೋ ಒಂದು ಆತಂಕ ಬೇಡ, ನಮ್ಮ ಹತ್ರ ಒಂದು 6 ತಿಂಗಳಿಗಾಗುವಷ್ಟು ಸ್ಟಾಕ್ ಇದೆ ಅಂತ ಕೇಂದ್ರ ಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಸೊ ಆ ಭರವಸೆಯಲ್ಲಿ ನಾವಿದ್ವಿ. ಸೊ ಇದಕ್ಕಿದ್ದಂಗೆ ಕಮರ್ಷಿಯಲ್ ಗ್ಯಾಸ್ ನ ಟೋಟಲ್ ಸ್ಟಾಪ್ ಮಾಡಿದ್ರೆ ಇಟ್ಸ್ ಎ ಟೋಟಲ್ ಡಿಸ್ರಪ್ಷನ್ ಫಾರ್ ದ ಎಂಟೈರ್ ಇಂಡಸ್ಟ್ರಿ. ಸೊ ಹಬ್ಬ ಒಂದು 2 to 3 days ಎನಿಬಡಿ ಕ್ಯಾನ್ ಸಸ್ಟೈನ್, ನಾಟ್ ಬಿಯಾಂಡ್ ದಟ್. ಇಷ್ಟು ವಿದ್ಯಾರ್ಥಿ ಭವನ ಹೋಟೆಲ್ನ ಅರುಣ್ ಅಡಿಗ ಅವರ ಮಾತು. ನಾವು ಡಿಸ್ಟ್ರಿಬ್ಯೂಟರ್ ಏನಂತಾರೆ ಅದರ ಮೇಲೆ ಡಿಪೆಂಡ್ ಆಗಿದ್ವಿ, ಅವರ ಮಾತಿನ ಮೇಲೆ ಕೂಡ ನಾವು ಡಿಪೆಂಡ್ ಆಗಿದ್ವಿ. ನಮಗೆ ಈ ಗ್ಯಾಸ್ ತಂದೆ ವಿಚಾರವಾಗಿ ಯಾವುದೇ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ನಮಗೆ ಒಂದು ದಿನಕ್ಕೆ ಆಗುವಷ್ಟು ಗ್ಯಾಸ್ ಇದೆ. ಇವತ್ತೇನಾದ್ರೂ ಸರಬರಾಜು ಆಗದಿದ್ದಂತಹ ಸಂದರ್ಭದಲ್ಲಿ ನಾಳೆಯಿಂದ ಸಮಸ್ಯೆ ಆಗಬಹುದು ಅನ್ನೋ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮ್ ಬ್ಯಾಕ್. ನಮ್ಮಲ್ಲಿ ಇವತ್ತಿಗೆ ಆಗುವಷ್ಟು ಮಾತ್ರ ಸ್ಟಾಕ್ ಇದೆ. ಇವತ್ತು ಪೂರೈಕೆ ಆಗದಿದ್ರೆ ನಾಳೆಯಿಂದ ಸಮಸ್ಯೆ ಆಗಬಹುದು ನಮಗೂ ಕೂಡ. ಸಿಲಿಂಡರ್ ಸಮಸ್ಯೆ ಬಗ್ಗೆ ವಿದ್ಯಾರ್ಥಿ ಭವನ್ ಮಾಲೀಕರು ಪ್ರತಿಕ್ರಿಯೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾಲೀಕ ಅರುಣ್ ಅಡಿಗ ಇದೀಗ ಹೇಳಿದ್ದಾರೆ, ಕೇಂದ್ರ ಸಚಿವರು ಯುದ್ಧದ ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟಿದ್ರು, 6 ತಿಂಗಳು ಏನು ಸಮಸ್ಯೆ ಆಗಲ್ಲ ಅಂತೇಳಿ ಹೇಳಿದ್ರು. ಆದ್ರೆ ನಮ್ಮ ಹತ್ರ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದೆ. ಏಕಾಏಕಿ ಸರಬರಾಜನ್ನ ಸ್ಥಗಿತ ಮಾಡಿದ್ದಾರೆ. ಇವತ್ತು ಸರಬರಾಜು ಆಗದಿದ್ರೆ ನಾಳೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅರುಣ್ ಅಡಿಗ ಹೇಳಿದ್ದಾರೆ. ಇವತ್ತಿಗೆ ಎಷ್ಟು ಬೇಕೋ ಅಷ್ಟಿದೆ, ನಾಳೆಗೆ ನಮ್ಮ ಮತದಿಂದ ಹೋಟೆಲ್ಗಳಿಗೆ ಸರಬರಾಜು ಆಗ್ತಿರುವಂತಹ ಗ್ಯಾಸ್ ಪೂರೈಕೆಯಲ್ಲಿ ತುಸು ವ್ಯತ್ಯಯ ಉಂಟಾಗಿ ಇದೀಗ ಹೋಟೆಲ್ ಮಾಲೀಕರು ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಖುದ್ದು ವಿದ್ಯಾರ್ಥಿ ಭವನದ ಅರುಣ್ ಅಡಿಗಿದ್ದಾರೆ, ಅವರು ಮಾತನಾಡ್ಕೊಂಡು ಹೋಗೋಣ. ಸರ್, ಇದೀಗ ನಿಮ್ಮ ಹೋಟೆಲ್ಗಳಿಗೆ ಎಷ್ಟು ದಿನಕ್ಕಾಗುವಷ್ಟು ಸ್ಟಾಕ್ ಇದೆ? ಯೂಶಲಿ ಎಷ್ಟು ದಿನಕ್ಕೆ ಸ್ಟಾಕ್ ಇರ್ತಾ ಇತ್ತು, ಇವತ್ತು ಹೆಂಗಿದೆ? ಸರ್, ಈ ಸಿಚುಯೇಷನ್ಗೆ ಅಂತಲ್ಲ, ಪ್ರತಿ ಟೈಮು ನಮ್ಮ ಹತ್ರ ಸ್ಟಾಕು 1 ರಿಂದ 2 ದಿವಸಕ್ಕಾಗುವಷ್ಟು ಅಷ್ಟೇ ಇರೋದು. ಯಾಕಂದ್ರೆ ನಮ್ಮಲ್ಲಿ ಕನ್ಸಂಪ್ಷನ್ ಬಂದ್ಬಿಟ್ಟು ಆನ್ ಆನ್ ಆವರೇಜ್ ಒಂದು 5 ಸಿಲಿಂಡರ್ ಪರ್ ಡೇ. ಸೊ ಈ ರೀತಿ ಇದ್ದಲ್ಲಿ ನಾವು ಸ್ಟಾಕ್ ಆ ತರ ಮಾಡ್ಲಿಕ್ಕೆ ಆಗೋದಿಲ್ಲ. ಖಾಲಿ ಸಿಲಿಂಡರ್ ಕೊಟ್ಟು ರಿಫಿಲ್ಡ್ ಸಿಲಿಂಡರ್ಸ್ ತಗೋಬೇಕು. ನಮ್ಮ ಹತ್ರ 10 ಸಿಲಿಂಡರ್ ತನಕ ಇಟ್ಕೋತೀವಿ. ಸೊ ಒಂದು 2 ದಿವಸಕ್ಕಾಗುವ ಸ್ಟಾಕ್ ಇರುತ್ತೆ. ಈಗ ನಿನ್ನೆ ದಿವಸ ಸಪ್ಲೈ ಬಂದಿಲ್ಲ, ನಮ್ಮ ಹತ್ರ ಸ್ಟಾಕು ಇವತ್ತಿಗಿದೆ. ಸೊ ಈಗ ನಾಳೆಗೆ ಏನು ಅನ್ನೋದು ಗೊತ್ತಿಲ್ಲ. ಇವತ್ತೇನಾದ್ರು ರೆಸಲ್ಯೂಷನ್ ಬಂದಿಲ್ಲ ಅಂದ್ರೆ ವಿ ಡೋಂಟ್ ನೋ ಟುಮಾರೋ. ಸರ್, ಇಲ್ಲಿ ಇಷ್ಟು ಬೇಗ ಅಭಾವ ಯಾಕೆ ಸೃಷ್ಟಿ ಆಯ್ತು, ಈ ರೀತಿ ಸಮಸ್ಯೆ ಆಯ್ತು ಅಂದ್ರೆ ಓವರ್ ಆಲ್ ನೋಡೋದಾದ್ರೆ ನೀವೆಷ್ಟು ವರ್ಷಗಳಿಂದ ಈ ಒಂದು ಬಿಸ್ನೆಸ್ ಅಲ್ಲಿ ಶುರು? ಸರ್, ಈ ಬಿಸ್ನೆಸ್ 83 ವರ್ಷದಿಂದ ಇದೀವಿ. ಗ್ಯಾಸ್ ಕನ್ವರ್ಟ್ ಆಗಿದೆ ಅರೌಂಡ್ 80s. ಆಲ್ರೆಡಿ ಒಂದು ನಿಯರ್ಲಿ 45 ವರ್ಷ ಆಗಿದೆ ಗ್ಯಾಸ್. ಇಷ್ಟೊಂದು 45 ವರ್ಷ ಯಾವಾಗಾದ್ರೂ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ? ಈ ರೀತಿ ಆಗಿಲ್ಲ. ಇದು ನಿಜವಾಗಿಯೂ ಸಮಸ್ಯೆ ಅನಿಸ್ತಿದೆ ಅಥವಾ ಯಾರೋ ಸೃಷ್ಟಿ ಮಾಡಿರೋದು ಅನಿಸುತ್ತೆ? ಯಾಕಂದ್ರೆ ಈಗ ಮಧ್ಯಪ್ರಾಚ್ಯ 40% ಅಷ್ಟು ಆಮದಾಗ್ತಾ ಇದ್ರು ಕೂಡ ಒಂದಿಷ್ಟು ತಿಂಗಳಿಗಾಗುವಷ್ಟು ಸ್ಟಾಕ್ ಇರ್ತಾ ಇತ್ತು. ಈಗ ಏಕಾಏಕಿ ಈ ಒಂದು ಇಷ್ಟೊಂದು ಪೂರೈಕೆ ಕಡಿಮೆ ಆಗಲು ಇದು ನಿಜವಾಗಿ ಸಮಸ್ಯೆ ಅಥವಾ ಗ್ಯಾಸ್ ದಂಧೆ ಏನಾದ್ರೂ ಅನುಮಾನ ಆಗ್ತಿದೆಯಾ ಅಂತ? ಎಲ್ರಿಗೂ ಆಗಿದ್ ನಮಗೂ ಆಗುತ್ತೆ. ನಾವು ನೋಡ್ತಾ ಇದೀವಿ, ದೇಶದ ವಿದ್ಯಮಾನಗಳನ್ನು ನೋಡ್ತಾ ಇದೀವಿ, ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ ಎಲ್ಲರಿಗೂ ತಿಳುವಳಿಕೆ ಇದೆ. ಸಾರಿ. ಆದ್ರೆ ಈಗ ಇದು ಆತಂಕ ಯಾಕೆ ಸೃಷ್ಟಿಯಾಗಿದೆ ಅಂದ್ರೆ ಏಕಾಏಕಿ ಅವರು ನಮಗೆ ಬರೋ ಸಪ್ಲೈನ್ಸ್ ನ ನಿಲ್ಸಿದ್ದಕ್ಕೆ ಕಮರ್ಷಿಯಲ್ ಸಿಲಿಂಡರ್ಸ್. ಈಗ 3 ದಿವಸದಿಂದ ಕೇಂದ್ರ ಸರ್ಕಾರದ ಮಿನಿಸ್ಟ್ರೇ ಹೇಳಿದ್ದಾರೆ, ಈ ರೀತಿ ಯಾವುದೋ ಒಂದು ಆತಂಕ ಬೇಡ, ನಮ್ಮ ಹತ್ರ ಒಂದು 6 ತಿಂಗಳಿಗಾಗುವಷ್ಟು ಸ್ಟಾಕ್ ಇದೆ ಅಂತ ಕೇಂದ್ರ ಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಸೊ ಆ ಭರವಸೆಯಲ್ಲಿ ನಾವಿದ್ವಿ. ಸೊ ಇದಕ್ಕಿದ್ದಂಗೆ ಕಮರ್ಷಿಯಲ್ ಗ್ಯಾಸ್ ನ ಟೋಟಲ್ ಸ್ಟಾಪ್ ಮಾಡಿದ್ರೆ ಇಟ್ಸ್ ಎ ಟೋಟಲ್ ಡಿಸ್ರಪ್ಷನ್ ಫಾರ್ ದ ಎಂಟೈರ್ ಇಂಡಸ್ಟ್ರಿ. ಸೊ ಹಬ್ಬ ಒಂದು 2 to 3 days ಎನಿಬಡಿ ಕ್ಯಾನ್ ಸಸ್ಟೈನ್, ನಾಟ್ ಬಿಯಾಂಡ್ ದಟ್.
ಇಷ್ಟು ವಿದ್ಯಾರ್ಥಿ ಭವನ ಹೋಟೆಲ್ನ ಅರುಣ್ ಅಡಿಗ ಅವರ ಮಾತು. ನಾವು ಡಿಸ್ಟ್ರಿಬ್ಯೂಟರ್ ಏನಂತಾರೆ ಅದರ ಮೇಲೆ ಡಿಪೆಂಡ್ ಆಗಿದ್ವಿ, ಅವರ ಮಾತಿನ ಮೇಲೆ ಕೂಡ ನಾವು ಡಿಪೆಂಡ್ ಆಗಿದ್ವಿ. ನಮಗೆ ಈ ಗ್ಯಾಸ್ ತಂದ ವಿಚಾರವಾಗಿ ಯಾವುದೇ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ನಮಗೆ ಒಂದು ದಿನಕ್ಕೆ ಆಗುವಷ್ಟು ಗ್ಯಾಸ್ ಇದೆ. ಇವತ್ತೇನಾದ್ರೂ ಸರಬರಾಜು ಆಗದಿದ್ದಂತಹ ಸಂದರ್ಭದಲ್ಲಿ ನಾಳೆಯಿಂದ ಸಮಸ್ಯೆ ಆಗಬಹುದು ಅನ್ನೋ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.